ಹಿರಿಯ ನಟ ಜೈ ಜಗದೀಶ್ ಸರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ಕಾರ. ಓಕೆ, ಕಾಲ್ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. 700ಕ್ಕೂ ಅಧಿಕ ಸಿನಿಮಾದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತಹ ಕನ್ನಡದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವರು ನಸುಕಿನ ಜಾವ 2:15 ಹೃದಯಾಘಾತವಾಗಿ ಅಸುನೀಗಿದ್ದಾರೆ. ಕೊನೆಯುಸಿರೆಳೆದಿದ್ದಾರೆ. 1 ವರ್ಷದಿಂದ ಅವರಿಗೆ ಆರೋಗ್ಯ ಸಮಸ್ಯೆ ಅತಿಯಾಗಿ ಕಾಡ್ತಾ ಇತ್ತು ಅನ್ನೋ ಮಾಹಿತಿ ಅವರ ಕುಟುಂಬ ಮೂಲದಿಂದ ಲಭ್ಯವಾಗ್ತಾ ಇದೆ. ಸುಮಾರು ದಿನದಿಂದ ಹಾಸ್ಪಿಟಲ್ನಲ್ಲಿ ಅವರು ಟ್ರೀಟ್ಮೆಂಟ್ ಪಡಿತಾ ಇದ್ರು. ಆದರೆ ಟ್ರೀಟ್ಮೆಂಟ್ ಫಲಕಾರಿಯಾಗದೆ, ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ ಆರೋಗ್ಯ ಸಮಸ್ಯೆ ಶುರುವಾದಾಗಿನಿಂದ 3 ಸಲ ಅವರಿಗೆ ಹೃದಯಾಘಾತವಾಗಿತ್ತು ಅನ್ನೋ ಮಾಹಿತಿ ಅವರ ಆಪ್ತ ಮೂಲದಿಂದ ಲಭ್ಯವಾಗಿದೆ. ಸದ್ಯಕ್ಕೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರ ಇದೆ. ಸೊ ಅಲ್ಲಿನ ಪ್ರೊಸೀಜರ್ಸ್ಗಳನ್ನು ಮುಗಿಸಿಕೊಂಡ ನಂತರ ಬೆಂಗಳೂರಿನ ಬ್ಯಾಂಕ್ ಜನಾರ್ದನ್ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಟ ಸುಂದರ್ ರಾಜ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬ್ಯಾಂಕ್ ಜನಾರ್ದನ್ ಸರ್ ಕೆಲವು ದಿನಗಳಿಂದ ಹಾಸ್ಪಿಟಲ್ನಲ್ಲೇ ಅಡ್ಮಿಟ್ ಇದ್ರು. ಇವತ್ತು ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದ್ರು. ಅವ್ರನ್ನ ಹೇಗೆ ಸ್ಮರಿಸ್ತೀರಿ? ಒಬ್ಬ ಕಲಾವಿದನಾಗಿ, ಒಬ್ಬ ಗೆಳೆಯನಾಗಿ, ಮತ್ತೆ ಅವರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಕಲೆಗೋಸ್ಕರ ಅವರು ಎಷ್ಟು ಶ್ರಮ ಪಟ್ಟರು ಅನ್ನೋದ್ರ ಬಗ್ಗೆ ಸಾಕಷ್ಟು ನಮ್ಗೆ ಗೊತ್ತಿದೆ. ಎರಡನೇದಾಗಿ ಅವರು ಕಲಾವಿದ ಸಂಘದಲ್ಲಿ ತುಂಬಾ ದುಡಿದಿದ್ದಾರೆ. ಅವರು ಮತ್ತೆ ನಮ್ಮ ಡಿಂಗ್ರಿ ನಾಗರಾಜು, ನಮ್ಮ ಅಂಬರೀಷ್ ಪ್ರೆಸಿಡೆಂಟ್ ಆಗಿದ್ದಾಗ, ನಾನು ಕಾರ್ಯದರ್ಶಿ ಆಗಿದ್ದಾಗ ನಮ್ಮ ಇಸಿ ಕಮಿಟಿ ಅಂದ್ರೆ ಎಕ್ಸಿಕ್ಯೂಟಿವ್ ಕಮಿಟಿಲಿ ಇದ್ರು. ಅವರು ಬಹಳಷ್ಟು ಕಲಾವಿದರಿಗೆ ನೆರವಾಗುವಂತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಅವರ ಹಾಸ್ಯ ಪ್ರಧಾನ ಪಾತ್ರಗಳು ಇವತ್ತಿಗೂ ಅವರೇ ಸಾಟಿ. ಅಂದ್ರೆ ಅವ್ರನ್ನ ಬ್ಯಾಂಕ್ ಜನಾರ್ದನ್ ಸ್ಟೈಲ್ ಆಫ್ ಆಕ್ಟಿಂಗ್ ಇತ್ತಲ್ಲ, ಅವರು ಅನೇಕ ಜಗ್ಗೇಶ್ ಅವರ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಆ ಮೂಲಕ ಜಗ್ಗೇಶ್ ಅಂಡ್ ಬ್ಯಾಂಕ್ ಜನಾರ್ದನ್ ಕಾಂಬಿನೇಷನ್ ಬಹಳ ವಿಶಿಷ್ಟವಾಗಿತ್ತು. ಮುಖ್ಯ ಹೇಳ್ಬೇಕು ಅಂತಂದ್ರೆ ಬಹಳ ಸ್ನೇಹಪ್ರಿಯ, ಯಾರ ಜೊತೆನೂ ಕಾಂಟ್ರವರ್ಸಿ ಮಾಡ್ಕೋತಾ ಇರ್ಲಿಲ್ಲ. ಶೂಟಿಂಗ್ ಅಲ್ಲಿ ಮಾಡುವಾಗ ಸ್ವಲ್ಪ ಅಷ್ಟು ಹೇಳ್ಕೊಡೋರು ಬೇರೆಯವ್ರಿಗೆಲ್ಲ, ಹಿಂಗ್ ಮಾಡಿ ಚೆನ್ನಾಗಿರುತ್ತೆ, ಹಂಗ್ ಮಾಡಿ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಾನು ಅವ್ರ ಜೊತೆ ಯಾವ್ದೋ ಒಂದು ಲಾಸ್ಟ್ ಅಲ್ಲಿ ಒಂದು ಕಾಮಿಡಿ ಇದರಲ್ಲಿ ಸೀನಲ್ಲಿ ಮಾಡಿದ್ದೀನಿ. ಬಹಳ ಒಂದು 10 ವರ್ಷದ ಮೇಲೆ ಆಯ್ತು ಅಂತ ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಿ ಅವ್ರು ಸುಮಾರು ವರ್ಷಗಳಿಂದನೇ ಅವ್ರಿಗೆ ಅನಾರೋಗ್ಯದಲ್ಲಿ ತುಂಬಾ ಇದಾಗಿತ್ತು. ಒಂದು ಸಲ ಅವ್ರನ್ನ ನಾನು ಇದರಲ್ಲಿ ಭೇಟಿ ಮಾಡಿದ್ದೆ. ಜಯದೇವ ಹಾಸ್ಪಿಟಲ್ ಅವ್ರಿಗೆ ಸ್ಟೆಂಟ್ ಹಾಕಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ಬೆಳಗಿನ ಮಧ್ಯರಾತ್ರಿ ಏನೋ ಅವ್ರನ್ನ ಅಡ್ಮಿಟ್ ಮಾಡಿದ್ರು ಅಂತ ಗೊತ್ತಾಯ್ತು. JP ನಗರದಲ್ಲಿ ಬೆಳಿಗ್ಗೆ ಹೋಗಿ ನಾನು ಅಲ್ಲಿ ಅವ್ರನ್ನ ನೋಡಿ ಅವ್ರಿಗೆ ಅದೇನ್ ಖರ್ಚು ಬರುತ್ತೆ ಅದನ್ನ ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೋಗಿ ಹೇಳಿದ್ದೆ ನಾನು ಜಯದೇವದಲ್ಲಿ. ಅವಾಗ ನಮ್ಮ ಇವತ್ತಿನ ಏನು ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ ಮಂಜುನಾಥ್ ಅವರು, ಅಲ್ಲಿ ಸಾಧಾರಣವಾಗಿ ಯಾವುದೇ ಕಲಾವಿದರು ಹೋದ್ರಲ್ಲಿ ಬಹಳ ಚೆನ್ನಾಗಿ ಅವ್ರನ್ನ ನೋಡ್ಕೊಂಡು ಟ್ರೀಟ್ ಮಾಡ್ತಾರೆ. ಅಂತದ್ರಲ್ಲಿ ಇವ್ರಿಗೆ ಮಾಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಇವರ ಒಂದಷ್ಟು ಕಲಾವಿದರ ಸಂಘದಿಂದ ಬೇರ್ಪಟ್ಕೊಂಡು ಆಚೆ ಬಂದ್ಬಿಟ್ರು. ಕಾರಣಗಳು ಬೇಕಾದಷ್ಟು ಇರೋದು. ಅವಾಗ ನಮ್ಗೆ ಸ್ವಲ್ಪ ನೋವಾಯ್ತು. ಅಂಬರೀಷ್ ಅವರು ನಾವಿಲ್ಲ, ಏನೂ ಆಗ್ತಾ ಇಲ್ಲ ಕಲಾವಿದರ ಸಂಘದಲ್ಲಿ, ನಾವು ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವರು ಸಪರೇಟ್ ಮಾಡಿ ಒಂದು 100-150 ಜನ ಆರ್ಟಿಸ್ಟ್ ಇವ್ರ ಜೊತೆ ಕೊಟ್ಟದ್ರು ಎಲ್ಲಾರು. ಆ ನಂತರ ಇವರು ಕಲಾವಿದರ ಸಂಘದ ಕಡೆ ಬರ್ಲೇ ಇಲ್ಲ. ಆ ನೋವು ನನಗೂ ಇದೆ. ಯಾಕೆಂತಂದ್ರೆ ಸಪರೇಟ್ ಆದ್ರಲ್ಲ, ನಮ್ಮ ತಂಡದಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಇದ್ದು ಅವರು ಸಪರೇಟ್ ಆಗಿ ಹೋಗಿ ಆಮೇಲೆ ಅಲ್ಲಿಂದ ಆಚೆಗೆ ಅವರು ಏನು ಕಾರ್ಮಿಕ ಒಕ್ಕೂಟ ಅಂತಿದೆ ಅಲ್ಲಿ ಅವರು ಮತ್ತೆ ನಮ್ಮ ಡಿಂಗ್ರಿ ನಾಗರಾಜ್ ಒಂದು ಎಲ್ಲಾ ಕಲಾವಿದರು ಸೇರ್ಕೊಂಡು ಅಲ್ಲಿನ ಪೋಷಕ ಕಲಾವಿದರಿಗೆ ಸಾಕಷ್ಟು ಈ ಏನು ಹಾರ್ಟ್ ಇದಕ್ಕಾಗಿರ್ಬೋದು ಅಥವಾ ಏಲ್ಮೆಂಟ್ ಆಗಿರ್ಬೋದು ಅಥವಾ ಡಯಾಲಿಸಿಸ್ ಆಗಿರ್ಬೋದು ಅಥವಾ ಕಿಡ್ನಿ ಪ್ರಾಬ್ಲಮ್ಗಾಗಿರ್ಬೋದು ಅಥವಾ ಲಿವರ್ ಪ್ರಾಬ್ಲಮ್ಗಾಗಿರ್ಬೋದು
ಅಥವಾ ಕಣ್ಣಿಗೆ ಯಾವುದೇ ಒಂದು ಕೆಲಸ ಕೂಡ ಸಾಥ್ ಕೊಡ್ತಾ ಇದ್ರು. ಆದ್ರೆ ನೋಡಿ ದೈವ ಹಿಂಗಂತಂದ್ರೆ ಅವ್ರು ಬೇರೆಯವ್ರಿಗೆ ಸಹಾಯಕ್ಕೆ ನಿಂತಾಗ ಅವರು ಸಹಾಯಕ್ಕೆ ಯಾರು ನಿಂತ್ಕೊಳ್ಳೇ ಇಲ್ಲ. ಅವರ ಒಂದು ಅನಾರೋಗ್ಯದ ಸಂದರ್ಭದಲ್ಲಿ ಸಾಕಷ್ಟು ನಾವುಗಳೆಲ್ಲ ಆ ಟೈಮಲ್ಲಿ ಮಾಡಿದೀವಿ, ಇಲ್ಲ ಅಂತ ನಾವು ಮಾಡಿದನ್ನ ನಾವೇ ಹೇಳ್ಕೊಳಕ್ ಆಗಲ್ಲ, ಹೇಳ್ಕೊಬಾರ್ದು. ಒಬ್ಬ ಈ ರೀತಿ ಬ್ಯಾಂಕ್ ಅಲ್ಲಿ ದುಡ್ಕೊಂಡು ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಕರ್ನಾಟಕದಲ್ಲಿ ಅವರು ಅವ್ರದೇ ಆದಂತ ಬ್ಯಾಂಕ್ ಜನಾರ್ದನ್ ಅಂತ ಒಂದು ನಾಮಾಂಕಿತರಾಗಿ ಅವರು, ಯಾಕೆಂದ್ರೆ ಬ್ಯಾಂಕ್ ಅವ್ರದೊಂದು, ಯಾಕಂದ್ರೆ ಸುಮಾರು ಜನ ಜನಾರ್ದನ್ಗಳು ಇರ್ತಾರೆ, ಆದ್ರೆ ಬ್ಯಾಂಕ್ ಜನಾರ್ದನ್ ಅನ್ನೋದು ಮಾತ್ರ ಒಂದು ಇವತ್ತಿಗೂ ಅವ್ರಿಗೆ ಅವರೇ ಸಾಟಿ ಅಂತ. ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಗೊತ್ತು, ಎಲ್ರೂ ಪರಿಚಯ ಇದೆ. ಅವ್ರ ಶ್ರೀಮತಿ ಆಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ 7 ಗಂಟೆಗೆ ನನಗೆ 7:45 ನಿಮ್ಮ ವಾಹಿನಿಯಿಂದ ಫೋನ್ ಬಂದಾಗ ಬಹಳ ಬೇಜಾರಾಯ್ತು, ಬಹಳ ನೋವಾಯ್ತು. ನಮ್ಮಲ್ಲಿ ಅನೇಕ ಜನ ಅಂತ ಒಬ್ಬ ಹಿರಿಯ ಹಾಸ್ಯ ಕಲಾವಿದ ಮತ್ತೊಬ್ಬ ಸಿಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಈ ನೋವನ್ನು ತಡೆಯುವಂತ ಒಂದು ಶಕ್ತಿಯನ್ನ ಭಗವಂತ ಭರಿಸ್ಲಿ. ಮತ್ತೆ ಯಾವತ್ತು ನಮ್ಮ ಬ್ಯಾಂಕ್ ಜನಾರ್ದನ್ ಜೊತೆ ಹಸಿರಾಗೆ ಇರುತ್ತೆ ಅವರ ನೆನಪುಗಳೆಲ್ಲ, ಅದು ಮಾತಲ್ಲ. ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ ಅಂತ ಹೇಳಿ ಮತ್ತೇನಮ್ಮ ಹೇಳೋದು. ಬಹಳ ಕಷ್ಟ. ಒಬ್ಬ ಸ್ನೇಹಿತನನ್ನು ಕಳ್ಕೊಂಡಿದೀವಿ, ಒಬ್ಬ ತುಂಬಾ ಹತ್ತಿರವಾಗಿ. ಆದ್ಮೇಲೆ ನಾವು ನಾಟಕ ಟೂರ್ ಎಲ್ಲ ಹೋಗ್ತಾ ಇದ್ವಿ. ಇನ್ಫ್ಯಾಕ್ಟ್ ಅವರ ಒಂದು ತಂಡ ಮಾಡ್ಕೊಂಡಿದ್ರು, ಆ ಬ್ಯಾಂಕ್ ಜನಾರ್ದನ್ ತಂಡ ಅಂತಾನೆ ಇದ್ದು ಉತ್ತರ ಕರ್ನಾಟಕದಲ್ಲಿ ಹಲವಾರು ನಾಟಕಗಳಿಗೆ ಅವ್ರ ಜೊತೆ ಹೋಗಿದ್ದೀವಿ. ಆಮೇಲೆ ಸರಿಸುಮಾರು ನನ್ಗನ್ಸ್ದಂಗೆ 82-83 ಅನ್ನೋ ಸಂದರ್ಭದಿಂದನೇ ಅವರು ಕಂಪನಿ ನಾಟಕಗಳೆಲ್ಲ ಕೆಲಸ ಮಾಡ್ತಾರೆ. ಕಂಪನಿ ನಾಟಕಕ್ಕೆಲ್ಲ ಹೋಗ್ತಾ ಇದ್ರು. ಒಂದ್ ವೇಳೆ ಸಿನಿಮಾದಲ್ಲೂ ಕೆಲಸ ಮಾಡೋರು, ಧಾರಾವಾಹಿನಲ್ಲೂ ಕೆಲಸ ಮಾಡೋರು, ಮತ್ತೆ ನಾಟಕದ ಕಂಪನಿಯಲ್ಲೂ ಕೆಲಸ ಮಾಡ್ತಾ ಇದ್ರು. ತುಂಬಾ ಸಜ್ಜನ, ಒಳ್ಳೆಯ ಮನುಷ್ಯ ಬ್ಯಾಂಕ್ ಜನಾರ್ದನ್. ಅವ್ರನ್ನ ಅವರೇ ಹಾಸ್ಯ ಮಾಡ್ಕೋತಾ ಇದ್ರು ಯಾವಾಗ್ಲೂ. ಎಲ್ರಿಗೂ ಅವ್ರು ಯಾವತ್ತು ವೀಗ ಹಾಕೋತಾ ಇರ್ಲಿಲ್ಲ, ಮತ್ತೊಂದ್ ಮಾಡ್ಕೋತಾ ಇರ್ಲಿಲ್ಲ. ಅವ್ರು ಏನಿದ್ರು ಅದೇ ತರನೇ ಅವರು ಸಿನಿಮಾದಲ್ಲಿ ಕಾಣಿಸ್ಕೋತಾ ಇದ್ರು. ಬಾಂಡ್ಲಿ ಅಂತೆಲ್ಲ ಅವ್ರನ್ನೇ ಗೇಲಿ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಪಾತ್ರಗಳನ್ನ ಮಾಡ್ತಾ ಇದ್ರು. ಇಂತ ಒಂದು ಅಪ್ಪಟ ಕಲಾವಿದ ಕಣ್ಮರೆಯಾಗಿರೋದು ನಮ್ಗೆ ಬಹಳ ನೋವಾಗುತ್ತೆ. ಥ್ಯಾಂಕ್ ಯು ಸುಂದರರಾಜ್ ಸರ್, ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.